ಇನ್ನು ಲಕ್ಕುಂಡಿಯಲ್ಲಿ ಮತ್ತೊಂದು ಘಟಸರ್ಪ ಶಿಲೆ ಪತ್ತೆಯಾಗಿದೆ. 3 ಹೆಡೆಯ ಘಟಸರ್ಪ ಶಿಲೆ ಇದು. ಕಲ್ಲಿನ ಒಂದು ಶಿಲೆ ಇಲ್ಲಿ ಪತ್ತೆಯಾಗಿದೆ. ತೀವ್ರ ಕುತೂಹಲ ಕೆರಳಿಸಿದೆ ಈ 3 ಹೆಡೆಯ ನಾಗ. ಅದರ ಒಂದು ಕಲ್ಲಿನ ಮೇಲೆ ಕೆತ್ತಿರುವಂತಹ ಒಂದು 3 ಹೆಡೆ ಘಟಸರ್ಪದ ಒಂದು ಚಿತ್ರ ಇದು ಇವತ್ತು ನಡೆದಂತಹ ಒಂದು ಉತ್ಖನನ ಸಂದರ್ಭದಲ್ಲಿ ಅಲ್ಲಿ ಪತ್ತೆಯಾಗಿದೆ. ಲಕ್ಕುಂಡಿ ಸಂಪತ್ತು ಕಾಯ್ತಿದ್ವಾ ಹಾಗಾದರೆ ಈ ಘಟಸರ್ಪಗಳು ಅನ್ನುವಂಥದ್ದು ಪ್ರಶ್ನೆ. ಯಾಕಂದರೆ ಅಲ್ಲೆಲ್ಲಿ ಜಾಗದಲ್ಲಿ ಅಗದ್ರೂ ಕೂಡ ಆಗಿಂದಾಗೆ ಈ ಥರದ್ದು ಒಂದಷ್ಟು ಶಿಲೆಗಳು ಪತ್ತೆ ಆಗ್ತಾನೆ ಇವೆ. ಆ ಶಿಲೆಗಳ ಮೇಲೆ ಸರ್ಪದ ರೀತಿಯಲ್ಲಿ ಕೆತ್ತಿರುವಂಥದ್ದು, ಸರ್ಪದ ಚಿಹ್ನೆಗಳು ಇವೆಲ್ಲವೂ ಕೂಡ ಪತ್ತೆ ಆಗ್ತಿರುವಂಥದ್ದನ್ನು ನೋಡಿದ್ರೆ ಅಕ್ಕಪಕ್ಕ ತುಂಬ ಸಂಪತ್ತಿತ್ತು. ಅದನ್ನು ಶಿಲೆಗಳು ಬಹುಶಃ ಕಾಯ್ತಾ ಇದ್ವು ಅನ್ನುವಂಥದ್ರ ಬಗ್ಗೆನೇ ಕುತೂಹಲ ಹೆಚ್ಚಾಗಿದೆ. ಸ್ಥಳದಿಂದ ನಾವು ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಮತ್ತಷ್ಟು ಡೀಟೇಲ್ಸ್ ನೀಡಿದರೆ ಬನ್ನಿ ನೋಡೋಣ. ಶಿಲ್ಪಕಲೆಗಳ ನಾಡು, ಐತಿಹಾಸಿಕ ದೇವಾಲಯಗಳ ಸ್ವರ್ಗ ಲಕ್ಕುಂಡಿಯಲ್ಲಿ ಬಗ್ದಷ್ಟು ವಿಶೇಷ ಶಿಲ್ಪಕಲೆಗಳನ್ನು ಪತ್ತೆ ಆಗ್ತೇವೆ. ಅದರಲ್ಲೂ ಕೂಡ ನಾಗಶಿಲ್ಪ ಹೊಂದಂಥ ಶಿಲ್ಪಕಲೆಗಳನ್ನು ದೊರೀತಾ ಇದ್ದೇವೆ. ಅದಕ್ಕೆ ಸಾಕಷ್ಟು ಕುತೂಹಲ ಕೂಡ ಹೆಚ್ಚಾಗಿದೆ. ಇವತ್ತು ಕೂಡ ಒಂದು 3 ಹೆಡೆ ಉಳ್ಳಂಥ ನಾಗರ ಶಿಲ್ಪಕಲೆಯನ್ನು ಇವತ್ತು ಪತ್ತೆಯಾಗಿದೆ. ಅದು ಕೂಡ ಬಹಳ ವಿಶೇಷವಾದಂತು. ಈಗ ನಾವು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಉತ್ಖನನ ಸ್ಥಳದಲ್ಲಿ ಇದ್ದೀವಿ. ಇದೇ ಒಂದು ಬಿ ಬ್ಲಾಕ್ ನಾವು ತೋರಿಸ್ತಾ ಇರೋದು. ಈ ಬಿ ಬ್ಲಾಕ್ನಲ್ಲಿ ಇವತ್ತು ಉತ್ಖನನ ಮಾಡ್ತಾ ಇದ್ರು. ಆ ಒಂದು ಸ್ಥಳದಲ್ಲಿ ಇವತ್ತು ವಿಶೇಷವಾದಂಥ ಶಿಲ್ಪಕಲೆಯನ್ನು ಪತ್ತೆಯಾಗಿದೆ. ಯಾಕಂತಂದ್ರೆ ಇದೇ ಒಂದು ಸ್ಥಳದಲ್ಲಿ ಪದೇ ಪದೇ ನಾಗರ ಹಾವಿನ ಒಂದು ಏನು ಶಿಲ್ಪಕಲೆ ಇರುವಂಥ ಏನು ಶಿಲ್ಪಗಳು ಪತ್ತೆ ಆಗ್ತವೆ. ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ, ಸಾಕಷ್ಟು ಕೌತುಕ ಕಾರಣ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಲಕ್ಕುಂಡಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಚಿನ್ನ ಇದೆ, ನಿಧಿ ಇದೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಕೂಡ ಅದು ಸಾಬೀತು ಕೂಡ ಆಗಿದೆ. ಚಿನ್ನ ಕೂಡ ಪತ್ತೆಯಾಗಿದೆ, ಹವಳ ಮುತ್ತುಗಳು ಕೂಡ ಪತ್ತೆಯಾಗಿವೆ. ಈ ಹಿನ್ನೆಲೆಯಲ್ಲಿ ಇಲ್ಲಿನ ಒಂದು ಲಕ್ಕುಂಡಿಯ ಸಂಪತ್ತನ್ನು ಏನು ಘಟಸರ್ಪಗಳು, ನಾಗಸರ್ಪಗಳು ಕಾಯ್ತವೆ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಈ ಚರ್ಚೆ ನಡುವೆ ಈ 4 ದಿನ ಹಿಂದೆ ಕೂಡ 7 ಹೆಡೆ ಉಳ್ಳಂಥ ಘಟಸರ್ಪ ಪತ್ತೆಯಾಗಿತ್ತು. ಇವತ್ತು ಉತ್ಖನನ ಸ್ಥಳದಲ್ಲಿ 3 ಹೆಡೆ ಉಳ್ಳಂಥ ಏನು ಸರ್ಪದ ಒಂದು ಶಿಲ್ಪಕಲೆ ಪತ್ತೆಯಾಗಿದೆ. ಇದಕ್ಕೆ ನಾಗಮಣಿ ಇರುತ್ತೆ ಬಾಯಲ್ಲಿ ಅಂತ ಹೇಳತ್ತಾರೆ. ಯಾಕಂದ್ರೆ ಇದು 3 ಹೆಡೆ ಉಳ್ಳಂಥದ್ದು, 5 ಹೆಡೆ ಮತ್ತು 7 ಹೆಡೆ ಉಳ್ಳಂಥ ಏನು ನಾಗರ ಹಾವುಗಳು ಇರ್ತವೆ, ಘಟಸರ್ಪಗಳಿರ್ತವೆ. ಆ ಒಂದು ಬಾಯಿಯಲ್ಲಿ ನಾಗಮಣಿ ಇರುತ್ತೆ ಅಂತ ಹೇಳಲಾಗ್ತಿದೆ. ಇದು ಕೂಡ ಒಂದೇನು ಕಪ್ಪು ಶಿಲೆ ಅಂದ್ರೆ ಇದು ಕಲ್ಯಾಣ ಚಾಲುಕ್ಯರ ಕಾಲದ್ದು ಇರಬಹುದು ಅಂತೇಳಿ ಹೇಳಲಾಗ್ತಾ ಇದೆ. ಇವತ್ತು ಒಂದು 12ನೇ ದಿನದ ಒಂದು ಉತ್ಖನನ ಕಾರ್ಯದಲ್ಲಿ ಇದು ಪತ್ತೆಯಾಗಿದೆ. ಲಕ್ಕುಂಡಿಯಲ್ಲಿ ಪದೇ ಪದೇ ನಾಗರ ಶಿಲ್ಪಕಲೆ ಉಳ್ಳಂತಹ ಮೂರ್ತಿಗಳು ಪತ್ತೆ ಆಗ್ತಾ ಇದ್ದಾವೆ. ಹೀಗಾಗಿ ಇಲ್ಲಿ ಸಾಕಷ್ಟು ಸಂಪತ್ತು ಇದೆ ಅನ್ನುವಂಥ ಕೂಡ ಚರ್ಚೆ. ಈಗ ಮತ್ತೆ ಇವತ್ತು 3 ಹೆಡೆ ಉಳ್ಳಂಥ ಏನು ನಾಗರ ಹಾವಿನ ಶಿಲ್ಪಕಲೆ ಪತ್ತೆಯಾಗಿದೆ. ಇದು ಮತ್ತಷ್ಟು ತೀವ್ರ ಕುತೂಹಲ ಕೇಳಿಸಂತಾಗಿದೆ. ರಾಜ್ಯದ ಜನರು ಮತ್ತೆ ಲಕ್ಕುಂಡಿಯತ್ತ ಚಿತ್ತ ಮಾಡುವಂತೆ ಈ ಒಂದು ನಾಗರ ಶಿಲ್ಪಕಲೆ ಮತ್ತೆ ಗಮನ ಸೆಳೆದಿದೆ ಅಂತ ಹೇಳ್ಬೋದು. ಕ್ಯಾಮರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ್.